ಕಾಶ್ಮೀರ ಭಾರತದ ಸಮಗ್ರತೆಯ ಸಂಕೇತ. ಅಲ್ಲಿ ಆಗಿರುವಂತಹ ಈ ದಾಳಿ ಭಾರತದ ಹೃದಯದ ಮೇಲಾಗಿರುವ ದಾಳಿ. ಅದು ಗಾಯ, ಭಾರತದ ಹೃದಯವನ್ನ ಬಜ್ಜಿಯಿಂದ ಚುಚ್ಚಿದಂತಹ ಗಾಯ. ಈ ಒಂದು ಘಟನೆಗೆ ಹಲವು ಮುಖಗಳಿವೆ. ಒಂದು, ಕಾಶ್ಮೀರದ ಘಟನೆಯನ್ನ ನಾವೆಲ್ಲರೂ ಕೂಡ ಬಲವಾಗಿ ಖಂಡಿಸುತ್ತೇವೆ. ಜಾತಿ ಧರ್ಮವನ್ನ ಮೀರಿ ಮನುಕುಲಕ್ಕೆ ಆದಂತಹ ದೊಡ್ಡ ಘಾಸಿ ಅಂತ ಹೇಳಿ ನಾವು ಅದನ್ನ ಖಂಡಿಸ್ತೇವೆ. ಮತ್ತು ಇದನ್ನ ಜಾತಿ ಧರ್ಮದನ್ನ ಮೀರಿ ನೋಡ್ಬೇಕು ಅಂತ ನಾವು ಖಂಡಿಸ್ತೇವೆ. ಯಾರನ್ನಾದ್ರೂ ಕೊಂದು ಉಳಿಸಿಕೊಳ್ಳಬೇಕಾದ ಧರ್ಮ ಇದೆಯನ್ನಯ್ಯ ಅಂತ. ಅದು ಧರ್ಮ ಅಲ್ಲ. ಯಾರನ್ನಾದ್ರೂ ಕೊಂದು, ಯಾರನ್ನಾದ್ರೂ ಹತ್ಯೆ ಮಾಡಿ ನನ್ನ ಧರ್ಮವನ್ನ ಉಳಿಸ್ಕೊಳ್ಳುವಂತ ಪರಿಸ್ಥಿತಿ ಏನಾದ್ರೂ ಬಂದ್ರೆ ಅದು ಧರ್ಮವೂ ಅಲ್ಲ, ಮತ್ತು ಧರ್ಮ ಅದನ್ನ ಸಾರುವುದೂ ಇಲ್ಲ. ಯಾರನ್ನಾದ್ರೂ ಕೊಂದು ನನ್ನನ್ನು ಉಳಿಸ್ಕೊಳ್ಳುವಂತ ಧರ್ಮ ಹೇಳಲ್ಲ. ಹೀಗಾಗಿ ಕಾಶ್ಮೀರದ ಘಟನೆ ಅದು ಎಲ್ಲರೂ ಕೂಡ ಜಾತಿ ಧರ್ಮವನ್ನ ಮೀರಿ ಖಂಡಿಸಬೇಕಾದಂತಹ ವಿಚಾರ. ಇಲ್ಲಿ ಮಸ್ಜಿದೆ ತಾಹಾ ಆವರಣದಲ್ಲಿ ಸಬಿಯುಲ್ಲಾ ಮತ್ತು ಅವರ ಸ್ನೇಹಿತರು ಮೊಹಮ್ಮದಿಯರ ಕನ್ನಡ ವೇದಿಕೆ ವತಿಯಿಂದ ಏನು ಇಷ್ಟೊಂದು ಈ ಒಂದು ಪ್ರೊಟೆಸ್ಟ್ ಅನ್ನ ಮತ್ತು ಈ ಒಂದು ಶ್ರದ್ಧಾಂಜಲಿಯನ್ನ ಅರ್ಪಿಸ್ತೀರ, ಅದು ಇಡೀ ಕರ್ನಾಟಕದ ಮುಸ್ಲಿಮರ ಭಾವನೆಗಳ ಸಂಕೇತ. ಎಲ್ಲಾ ಕರ್ನಾಟಕದ ಮುಸ್ಲಿಮರು ಈ ಘಟನೆಯಿಂದ ನೊಂದಿದ್ದಾರೆ. ಎಲ್ಲರೂ ಕೂಡ ಇಂತಹ ಘಟನೆಗಳನ್ನ ಖಂಡಿಸ್ತಾರೆ. ಅವರೆಲ್ಲರ ಪ್ರತಿನಿಧಿಯಾಗಿ ಸಮೀವುಲ್ಲಾ ಅವರು ಇದನ್ನು ಮಾಡಿದ್ದಾರೆ ಅನ್ನೋ ಮಾತನ್ನ ನಾನು ಸ್ಪೆಸಿಫಿಕ್ ಆಗಿ ಹೇಳೋದಕ್ಕೆ ಬಯಸ್ತೇನೆ. ಜೊತೆಗೆ ಈ ಘಟನೆಗೆ ಮತ್ತಷ್ಟು ಮುಖಗಳು ಕೂಡ ಇವೆ. ನೀವು ಕಾಶ್ಮೀರ ಭಾರತದ ಒಂದು ಭಾಗ ಅಂತ ಅಂದ್ಮೇಲೆ, ಭಾರತದ ಐಕ್ಯತೆಯ ಸಂಕೇತ, ಸಾರ್ವಭೌಮತೆಯ ಸಂಕೇತ ಅಂದ್ಮೇಲೆ ಅಲ್ಲಿಯ ಜನ ಕೂಡ ಸಾರ್ವಭೌಮತೆಯ ಸಂಕೇತ, ಅಲ್ಲಿಯ ಜನರು ಕೂಡ ಭಾರತದ ಸಂಕೇತ, ಅಲ್ಲಿಯ ಮುಸಲ್ಮಾನರು ಕೂಡ ಈ ನೆಲದ ಸಂಕೇತ. ಇದನ್ನ ನಾವೆಲ್ಲರೂ ಕೂಡ ಒಪ್ಕೋಬೇಕಾಗುತ್ತೆ ಮತ್ತು ಅಲ್ಲಿಯ ಭಾವನೆಗಳನ್ನು ಗೌರವಿಸಬೇಕಾಗುತ್ತೆ. ಇದೊಂದು ಸೂಕ್ಷ್ಮತೆಯನ್ನ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ವಿಭಜನೆ ಆದಾಗ, ಭಾರತ ಪಾಕಿಸ್ತಾನ ವಿಭಜನೆ ಆದಾಗ ನಾವು ಭಾರತದಲ್ಲಿ ಇರುತ್ತೇವೆ ಅಂತ ಬಯಸಿ ಬಂದವರು ಅಲ್ಲಿಯ ಜನ. ನಾವು ಭಾರತದ ಭಾಗ ಆಗ್ತೇವೆ ಅಂತ ಅಲ್ಲಿಯ ಜನ ಹೇಳಿದವರು. ಇಂತಹ ಪರಿಸ್ಥಿತಿಯಲ್ಲಿ ಅಲ್ಲಿಯ ಜನರು, ಯಾಕೆ ಅಂತಂದ್ರೆ ಆ ಘಟನೆಗಳು ನೋಡಿದಾಗ ಪೊಲೀಸ್ನವರು ಬರೋದಕ್ಕಿಂತ ಮುಂಚೆಯೇ ಅಲ್ಲಿಯ ಜನ ಹೆಲ್ಪ್ ಮಾಡಿದ್ದಾರೆ. ಪೊಲೀಸ್ನವರು ಬರೋದು ಲೇಟ್ ಆಗಿದೆ, ಸೇನಾ ತುಕಡಿಗಳು ಬರೋದು ಲೇಟ್ ಆಗಿದೆ. ಅಲ್ಲಿಯ ಜನ, ಅಲ್ಲಿಯ ನೊಂದ ಜನರನ್ನ ಹೆಗಲ ಮೇಲೆ ಹೊತ್ತು ಅವರು ಆಸ್ಪತ್ರೆಗಳಿಗೆ ರವಾನೆ ಮಾಡೋದು, ಅವರಿಗೆ ಔಷಧಿ ಕೊಡೋದು, ನೀರು ಕೊಡೋದು, ಇವೆಲ್ಲವನ್ನು ಕೂಡ ನೋಡಿದರೆ ಖಂಡಿತವಾಗಿ ಜಾತಿ ಧರ್ಮವನ್ನ ಮೀರಿ ಅಲ್ಲಿಯ ಜನರನ್ನೂ ನಾವು ಗೌರವಿಸುವಂತಹ ಮತ್ತು ಪ್ರೀತಿಸುವಂತಹ